ಇನ್ನು ಡಿಕೆ ಸ್ಟೇಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಅಹಂಕಾರದ ಮಾತು. ಚಾಮುಂಡಿ ಬೆಟ್ಟದ ಬಗ್ಗೆ ಡಿಕೆ ಶಿವಕುಮಾರ್ ಅಹಂಕಾರದಿಂದ ಮಾತಾಡಿದ್ದಾರೆ. ರಾಜ್ಯದ ಜನರ ಕ್ಷಮೆ ಕೋರಬೇಕು ಡಿಕೆ ಶಿವಕುಮಾರ್. ಅಶ್ವಥ್ ನಾರಾಯಣ ಮಾಡಿರುವಂಥ ವಾಗ್ದಾಳಿ ಇದು. ಡಿಕೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ, ಜವಾಬ್ದಾರಿ ಮರೆತಿದ್ದಾರೆ, ಮನಸ್ಸಿಗೆ ತೋಚಿದಂಗೆ ಮಾತಾಡ್ತಾರೆ. ಬೇರೆ ಧರ್ಮದವರಿಗೆ ಅಲ್ಲಿ ವ್ಯಾಪಾರಕ್ಕೆ ಅವಕಾಶ ಇದೆ, ನಂಬಿಕೆ ಇಲ್ಲದವರಿಂದ ಯಾರಾದರೂ ದಸರಾ ಉದ್ಘಾಟಿಸ್ತಾರಾ ಅಂತ ಕೇಳಿದ್ದಾರೆ ಅಶ್ವಥ್ ನಾರಾಯಣ್. ನಂಬಿಕೆ ಯಾರಿಗೆ ಯಾವ ಧರ್ಮದ ಬಗ್ಗೆ ನಂಬಿಕೆ ಇಲ್ಲೋ ಆ ನಂಬಿಕೆ ಇಲ್ಲದಂಥ ವ್ಯಕ್ತಿಗಳ ಕೈನಲ್ಲಿ ಬೇರೆ ಹಲವಾರು ಕಾರ್ಯಕ್ರಮಗಳಿದಾವೆ ಉದ್ಘಾಟನೆ ಮಾಡಲಿಕ್ಕೆ. ಒಂದು ಸೆಕ್ಯುಲರಿಸಮ್ ಏನು ತೋರಿಸ್ಬೇಕಾಗಿದೆಯೋ, ಎಲ್ಲಿ ಸೆಕ್ಯುಲರಿಸಮ್ ತೋರಿಸ್ಬೇಕಾಗಿದೆಯೋ ಅಲ್ಲಿ ತೋರಿಸಿ, ಎಲ್ಲಿ ಭಾವನೆಗಳನ್ನು ಗೌರವಿಸಬೇಕಾಗಿದೆಯೋ ಆ ಭಾವನೆಗಳನ್ನು ಗೌರವಿಸುವಂಥ ಕೆಲಸ ಸರ್ಕಾರದಿಂದ ಆಗಬೇಕು. ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕರ್ನಾಟಕಕ್ಕೆ ಅಪಪ್ರಚಾರ ಇವತ್ತು ವಿಶ್ವ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಎಲ್ಲ ಮಟ್ಟದಲ್ಲೂ ಅಪಪ್ರಚಾರಕ್ಕೆ ಕಾರಣಕರ್ತವಾಗಿರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರ. ಎಲ್ಲ ವಿಚಾರದಲ್ಲೂ ಗೊಂದಲ ನಿರ್ಮಾಣ ಮಾಡಿ ರಾಜ್ಯದ ಜನತೆಗೆ ಬಹಳ ನೋವನ್ನು ತಂದಿದ್ದಾರೆ. ಒಂದು ಮುಜರಾಯಿ ಇಲಾಖೆಗೆ ಬಂದಾದ್ಮೇಲೆ ಹಿಂದೂಗಳ ಆಸ್ತಿ ಅಲ್ಲದೆ ಇನ್ನೇನು. ಮುಜರಾಯಿನಲ್ಲಿ ನಿಮಗೆ ಗೊತ್ತಿದೆ ನಿರ್ಬಂಧನೆಗಳು. ಬೇರೆ ನಂಬಿಕೆ ಇರುವಂಥ, ಧರ್ಮಕ್ಕೆ ಸೇರುವಂಥ ನಂಬಿಕೆ ಇರುವಂಥವ್ರು ಅಂಗಡಿನೂ ಮಾಡಂಗಿಲ್ಲ ಸುತ್ತಮುತ್ತ. ಬೇರೆ ವಿಚಾರ ಬಿಡಿ, ನಿರ್ಬಂಧನೆ ನಾವು ಹೇಳ್ತಿರೋದಲ್ಲ, ಈ ರೂಲ್ಸು ರೆಗ್ಯುಲೇಷನ್ ಆ್ಯಕ್ಟಲ್ಲೇ ಭಾಳ ಸ್ಪಷ್ಟವಾಗಿದೆ. ಈವನ್ ವ್ಯಾಪಾರ ಎಷ್ಟೋ ಮೀಟ್ರ್ ಸುತ್ತಮುತ್ತ, ದೇವಸ್ಥಾನದ ಸುತ್ತಮುತ್ತ ಬೇರೆ ಧರ್ಮಕ್ಕೆ ಸೇರಿರುವಂಥ ವ್ಯಕ್ತಿಗಳು ಯಾವುದೇ ರೀತಿಯಾದಂಥ ಧರ್ಮದ ಒಂದು ವಸ್ತುಗಳನ್ನಲ್ಲಿ ಮಾರಾಟ ಮಾಡಲಿಕ್ಕೂ ನಿರ್ಬಂಧನೆ ಇರುವಂಥದ್ದು ಭಾಳ ಸ್ಪಷ್ಟವಾಗಿದೆ.